ನಮಸ್ಕಾರ ರೈತ ಬಾಂಧವರ ಗ್ರಿಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ಪ್ಲಾಟ್ ಒಳಗೆ ಜಾಸ್ತಿಯಾಗಿ ಕರ್ಪ ಮತ್ತು ಡೌನಿ ಜಾಸ್ತಿಯಾಗಿ ಈ ಹಂತದಾಗ ಕಂಡು ಬರತೈತಿ. ಮತ್ತು ಈಗ ಆಗಾಗ ಕೆಲವೊಂದಿಷ್ಟು ಜಾಗದಲ್ಲಿ ಮಳೆ ಕೂಡ ಆಗತೈತಿ. ಈ ಹಂತದಾಗ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಕರ್ಪ ಕಂಡು ಬರತ್ತಿತ್ತು ಅಂದ್ರೆ ನೀವು ಕರ್ಪ ನಿಯೋಜನಕ್ಕಾಗಿ ಏನು ಮಾಡಿರಿ, ನೀರು 200 ಲೀಟರ್, ಸ್ಕೋರ್ 100 ಮಿಲಿ, ಕವಚ್ 200 ಗ್ರಾಮ್ ಪ್ಲಸ್ ಕುಮಾನೆಲ್ 400 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋಬಹುದು. ಈ ಸಿಂಪರಣೆಯಿಂದ ನಿಮಗೆ ಡೈರೆಕ್ಟ್ ಕರ್ಪ ನಿಯಂತ್ರಣಕ್ಕೆ ಅನುಕೂಲ ಆಗ್ತೈತಿ. ಇಲ್ಲಾಂದ್ರೆ ನೀವು ಕರ್ಜಟ್ 400 ಗ್ರಾಮ್, ಕೊಸೈಡ್ 200 ಗ್ರಾಮ್ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬಹುದು. ಮೂರನೇ ಸಿಂಪರಣೆಯಾಗಿ ನೀವು ಕೋನಿಕಾ 300 ಗ್ರಾಮ್ ಎಕರೆ ಕೂಡ ನೀವು ಸಿಂಪರಣೆ ಮಾಡ್ಕೋಬಹುದು. ಈ ಸಿಂಪರಣೆಯಿಂದ ನಿಮಗೆ ಕರ್ಪ ನಿಯಂತ್ರಣಕ್ಕೆ ಅನುಕೂಲ ಆಗ್ತೈತಿ. ಇವಾಗ ಕೆಲವೊಂದಿಷ್ಟು ಪ್ಲಾಟ್ಗಳು ಆಲ್ಮೋಸ್ಟ್ 50 ರಿಂದ 60 ಸ್ಟೇಜ್ ಒಳಗೆ ಅದಾವು. ಈ ಹಂತದೊಳಗೆ ನೀವು ಡೈರೆಕ್ಟ್ ಬೋರ್ಡೋ ಸಿಂಪರಣೆ ಕೂಡ ಮಾಡಿಕೊಳ್ಳಬಹುದು. ಬೋರ್ಡೋ ಸಿಂಪರಣೆ ಯಾವ ಪ್ರಮಾಣದೊಳಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ನೀರು 200 ಲೀಟರ್, ತುತ್ತಿ 400 ಗ್ರಾಮ್ ಪ್ಲಸ್ ಸುಣ್ಣ 200 ಗ್ರಾಮ್ ಪ್ಲಸ್ ಜಿಂಕ್ 100 ಗ್ರಾಮ್ ಪ್ಲಸ್ ಬೆಲ್ಲ 300 ಗ್ರಾಮ್ ಪ್ಲಸ್ ಟಿಲ್ಟ್ 15 ರಿಂದ 20 ಮಿಲಿ ಈ ರೀತಿ ನೀವು ಸಿಂಪರಣೆ ಮಾಡ್ಕೋಬಹುದು. ಈ ಸಿಂಪರಣೆಯಿಂದ ನಿಮ್ಗೆ ಕರ್ಪ ನಿಯಂತ್ರಣಕ್ಕೆ ಅನುಕೂಲ ಆಗ್ತೈತಿ ಮತ್ತು ಡೌನಿ ಕೂಡ ನಿಯಂತ್ರಣಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನಿಮ್ಮ ಎಲೆಯ ಕಾರ್ಯಕ್ಷಮತೆ ಕೂಡ ಒಳ್ಳೇದಾಗಿರ್ತೈತಿ. ಮತ್ತು ಎಲೆ ಯಾವುದೇ ರೀತಿಯ ಬುರಿ ರೀತಿ ರೋಗಗಳು ಕೂಡ ಕಂಡು ಬರುವುದಿಲ್ಲ. ನಿಮ್ಗೆ ಎಲೆ ಜಾಸ್ತಿ ಹೊತ್ತಿನ ತನ ಅಂದ್ರೆ ನಿಮ್ಗೆ ಅಕ್ಟೋಬರ್ ಸ್ಟೇಜ್ ತನ ನಿಮ್ಗೆ ಎಲೆ ಉಳಿದುಕೊಳ್ಳಲು ಅನುಕೂಲ ಆಗ್ತೈತಿ ಬೋರ್ಡೋ ಸಿಂಪರಣೆಯಿಂದ. ಆದ ಕಾರಣದಿಂದ ಬೋರ್ಡೋ 3 ಸಿಂಪರಣೆಗಳು ನೀವು ಖಂಡಿತವಾಗಿ ಮಾಡ್ಕೊಳ್ರಿ. ಫಸ್ಟ್ನೇ ಸಿಂಪರಣೆ 400 ಗ್ರಾಮ್, ಆಮೇಲೆ 750 ಗ್ರಾಮ್ದು ಪ್ಲಸ್ ಆಮೇಲೆ 1 kg. ಈ ಸಿಂಪರಣೆಗಳನ್ನು ನಿಮ್ಮ ಪ್ಲಾಟ್ನಾಗ ನೀವು ಉಲ್ಟಾ ಪಲ್ಟಾ ಕೂಡ ಸಿಂಪರಣೆ ಮಾಡಿಕೊಳ್ಳಬಹುದು. ಇದರಿಂದ ಡೌನಿ ನಿಯಂತ್ರಣ ಕೂಡ ಅನುಕೂಲ ಆಗ್ತೈತಿ ಮತ್ತು ನಿಮ್ಮ ಎಲೆಯ ಬಾಳಿಕೆ ಜಾಸ್ತಿ ದಿನ ಬರಕ್ಕೆ ಕೂಡ ಅನುಕೂಲ ಆಗ್ತೈತಿ. ಇವಾಗ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಚಿಗುರ ಅಂದ್ರೆ ತುದಿಯ ಬೆಳವಣಿಗೆ ಜಾಸ್ತಿಯಾಗಿ ಹೋಗತ್ತಿತ್ತಂದ್ರೆ ನೀವು ಸಿಂಪರಣೆ ಮುಖಾಂತರ ಏನು ಮಾಡ್ಬೋದು, ನೀರು 200 ಲೀಟರ್, ಲಿಯೋಸಿನ್ 200 ಮಿಲಿ ಪ್ಲಸ್ 052 34 500 ಗ್ರಾಮ್ ಪ್ಲಸ್ ಬೋರಾನ್ 100 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋಬಹುದು. ಈ ಸಿಂಪರಣೆಯಿಂದ ನಿಮ್ಗೆ ತುದಿಯ ಬೆಳವಣಿಗೆ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಕೆಲವೊಂದು ಸ್ಪಾಟ್ಗಳೊಳಗೆ ಆಲ್ಮೋಸ್ಟ್ ಇವಾಗ ಬೋರ್ಡೋ ಸಿಂಪರಣೆ ಕೂಡ ಮಾಡ್ಕೊಂಡಿರ್ತಾರೆ. ಅವಾಗ ನೀವು ಪ್ರಿವೆಂಟಿವ್ ಆಗಿ ಅಥವಾ ಒಂದು ಶಿಲೀಂಧ್ರ ನಾಶಕಗಳನ್ನ ಯಾವ ಸಿಂಪರಣೆ ಮಾಡ್ಕೋಬಹುದಪ್ಪ ಅಂತಂದ್ರೆ, ಕಡ್ಡಿ ಮೆಚುರಿಟಿ ಕೂಡ ಆಗಬೇಕು ಮತ್ತು ನಿಮ್ಮ ತೋಟದ ಗ್ರೋತ್ ಕೂಡ ನಿಯಂತ್ರಣ ಆಗಬೇಕು. ಈ ಹಂತದೊಳಗೆ ನೀವೇನು ಮಾಡ್ರಿ, ನೀರು 200 ಲೀಟರ್, ಬ್ಲೂ ಕಾಪರ್ 400 ಗ್ರಾಮ್ ಪ್ಲಸ್ SOP 1 kg, 200 ಲೀಟರ್ ನೀರಿಗೆ 1 kg ಈ ರೀತಿ ಹಾಕೊಂಡ್ರೆ ನೀವು ಸಿಂಪರಣೆ ಮಾಡ್ಕೋಬಹುದು. ಈ ಸಿಂಪರಣೆಯಿಂದ ನಿಮ್ಗೆ ತುದಿಯ ಬೆಳವಣಿಗೆ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಕರ್ಪ ಡೌನಿ ಕೂಡ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಇವಾಗ ಕೆಲವೊಂದಿಷ್ಟು ಪ್ಲಾಟ್ ಒಳಗೆ ಎಲೆಗಳು ಹಳದಿ ಆಗಕತ್ತಾವ. ಈ ಎಲೆ ಹಳದಿ ಆಗಕ್ಕೆ ಕಾರಣಗಳೇನಪ್ಪ ಮತ್ತು ಇದರ ಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಪ್ಲಾಟ್ನಾಗ ಎಲೆ ಹಳದಿ ಆಗಕ್ಕೆ ಕಾರಣಗಳು ಫೆರಸ್ ಮತ್ತು ಮ್ಯಾಗ್ನೀಸಿಯಂ ಡೆಫಿಷಿಯನ್ಸಿಯಿಂದ ಈ ರೀತಿ ಪ್ಲಾಟ್ನಾಗ ಹಳದಿ ಆಗಕ್ಕೆ ಕಾರಣ ಆಗ್ತೈತಿ. ಇಲ್ಲ ಅಂದ್ರೆ ನಮ್ಮ ಸೂಕ್ಷ್ಮ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಇರದೇ ಇದ್ದ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಎಲೆ ಹಳದಿ ಆಗಕ್ಕೆ ಕಾರಣ ಆಗ್ತೈತಿ. ಈ ಹಂತದೊಳಗೆ ನಾವು ಎಲೆ ಹಳದಿ ಆಗಿದ್ದಕ್ಕೆ ನಿವಾರಣೆ ಯಾವ ರೀತಿ ಪರಿಹಾರ ಮಾಡ್ಬೇಕಪ್ಪ ಅಂತಂದ್ರೆ, ಸಿಂಪರಣೆ ಮುಖಾಂತರ ನೀವೇನು ಮಾಡ್ರಿ, ನೀರು 200 ಲೀಟರ್, ಕಾಂಬಿ 200 ಗ್ರಾಮ್ ಪ್ಲಸ್ ಅಲ್ಗಾಮೆಚ್ 500 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ನಿಮ್ಗೆ ಪ್ಲಾಟ್ ಹಳದಿ ಆಗಿತ್ತಂದ್ರೆ ಗ್ರೀನೆಸ್ ಅಥವಾ ಹಸಿರಾಗಕ್ಕೆ ಅನುಕೂಲ ಆಗ್ತದೆ. ಮತ್ತು ನೀವು ಡ್ರಿಪ್ ಮುಖಾಂತರ ಏನು ಮಾಡ್ರಿ, ಎಡ್ಡಾ ಪೆರಸ್ 1 kg ಡ್ರಿಪ್ ಮುಖಾಂತರ ನೀಡ್ರಿ. ಇದಾದ ನಂತರ ನೀವೇನು ಮಾಡ್ರಿ, ಪೆರಸ್ ಇದು ಮಿಂಗಲ್ ಅಥವಾ ರೆಮಿಡಿ ಎಕರೆಗೆ 2 ರಿಂದ 5 kg ಅಥವಾ ಮಿಂಗಲ್ ಕೂಡ ನೀವು ಬಿಟ್ಕೋಬಹುದು. ಅದ್ರ ಜೊತೆ ನೀವೇನು ಮಾಡ್ರಿ, ಮ್ಯಾಗ್ನೀಷಿಯಂ ಸಲ್ಫೇಟ್ 10 kg ಪ್ಲಸ್ ಸಲ್ಫರ್ 2 kg ಎಕರೆಗೆ ಬಿಟ್ಕೊಳ್ರಿ. ಇದರಿಂದ ಕೂಡ ನಿಮ್ಮ ಪ್ಲಾಟ್ ಹಳದಿ ನಿವಾರಣೆ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ರಿಪ್ ಮಾಸ್ಟರ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಗ್ರಿಪ್ ಮಾಸ್ಟರ್ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ನಮಸ್ಕಾರ.